ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಒಂದು ವಾಕ್ಯ ಸಂದೇಶವನ್ನು ತೆಗೆದುಕೊಳ್ಳೋಣ. ಅದು ಕೀರ್ತನೆ 3ನೇ ಅಧ್ಯಾಯ 1ನೇ ವಾಕ್ಯವಾಗಿದೆ. ಇದು ಶತ್ರು ಬಾಧಿತನಾದ ದೇವ ಭಕ್ತನ ಉದಯಗೀತೆ, ದಾವೀದನ ಕೀರ್ತನೆ ಆಗಿದೆ. ಯೆಹೋವನು, ನಿನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತಿರುವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಈ ದಾವೀದನಿಗೆ ದೇವರು ಹೇಳುವಂತ ದೇವರ ಹತ್ರ ಮೊರೆ ಇಡುವಂಥದ್ದು ಈ ವಾಕ್ಯ ಸಂದೇಶವಾಗಿದೆ. ದೇವರೇ, ನನಗೆ ವಿರೋಧಿಗಳು ಬಹಳ ಜನ ಇದ್ದಾರೆ. ಹಲ್ಲೆಲೂಯಾ. ಆ ವಿರೋಧಿಗಳಿಂದ ತಪ್ಪಿಸಿಕೊಂಡು ನಾನು ಎಲ್ಲಿ ಓಡೋಗ್ಲಿ ಸ್ವಾಮಿ ಎಂಬುದಾಗಿರುವಾಗ, ಯಾಕಂದ್ರೆ ದೇವರ ಆಶೀರ್ವಾದ ಹೊಂದಿದವರೇ ನಿಮ್ಮನ್ನ ಯಾವ ಕೇಡು ಏನು ಮಾಡಲಾರದು, ರೋಗವೋ ಏನು ಮಾಡಲಾರದು, ಮನುಷ್ಯರು ಏನು ಮಾಡಲಾರರು. ಹಲ್ಲೆಲೂಯಾ. ಇಲ್ಲಿ ಭಕ್ತನ ಒಂದು ಪ್ರಾರ್ಥನೆಯಾಗಿದೆ. ದೇವರ ಹತ್ರ ಮೊರೆ ಇಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ. ದೇವರ ಹತ್ರ ಮೊರೆ ಇಡ್ತಾನೆ, ನನ್ನ ವಿರೋಧಿಗಳು ಬಹಳ ಇದ್ದಾರೆ ಸ್ವಾಮಿ. ಇಷ್ಟು ಜನಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈ ವಾಕ್ಯ ಹೇಳ್ತದೆ, ನಾನು ನಿನಗೆ ಸಹಾಯ ಗುರಾಣಿ ಮಾಡ್ತೇನೆ, ನನ್ನ ಸಹಾಯವು ನಿನಗೆ ಸದಾಕಾಲ ಇರ್ತದೆ. ಯಾಕಂದ್ರೆ ದಾವೀದನು ದೇವರ ಮಾತಿಗೆ ವಿಧೇಯನಾಗಿ ನಡೆದಾನೆ ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಹಾಗಾಗಿ ಈ ಕೆಳಗಡೆ ವಾಕ್ಯ ಹೇಳ್ತಿದೆ, ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯ ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಮನುಷ್ಯರು ಹೇಳ್ತಾರಂತೆ, ಆತನಿಗೆ ದೇವರಿಂದ ಸಹಾಯ ಬರುವುದೇ ಇಲ್ಲ. ಇವತ್ತು ನಿಮಗೂ ದೇವರಿಗೂ ಯಾವ ರೀತಿ ಸಂಬಂಧವಿದೆ ಅಂತ ಅನೇಕರಿಗೆ ಗೊತ್ತಿಲ್ಲ ಪ್ರಿಯರೇ. ಅವ್ರಿಗೆ ದೇವರಿಂದ ಸಹಾಯ ಬರುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಪರಲೋಕದ ದೇವರು ಹೇಳ್ತಾರೆ, ನಾನೇ ನಿನ್ನ ಗುರಾಣಿಯಾಗಿದ್ದೇನೆ, ನನ್ನ ಮಗನೇ, ನಿನ್ನನ್ನು ನಾನು ಎಂದಿಗೂ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ, ನಿನಗೆ ನಾನು ಸಹಾಯ ಮಾಡ್ತೇನೆ. ದಾವೀದನಿಗೆ ಹೇಗೆ ದೇವರು ಸಹಾಯ ಮಾಡಿದರೋ ಅದೇ ರೀತಿಯಾಗಿ ಭೂಮಿ ಮೇಲೆ ನಮಗೂ ನಿಮಗೂ ದೇವರು ಸಹಾಯ ಮಾಡ್ತಾರೆ. ಯಾಕಂದ್ರೆ ದೇವರ ಮಕ್ಕಳಾಗ ಅಧಿಕಾರ ನಮಗಿರುವುದರಿಂದ ನಮಗೆ ಮಾತ್ರವೇ ಸಹಾಯ ಬರ್ತದೆ. ಹಲ್ಲೆಲೂಯಾ. ಹಾಗಾಗಿ ಕೆಳಗಡೆ ಇನ್ನೊಂದು ವಾಕ್ಯ ತೆಗೆದುಕೊಳ್ಳೋಣ. ಅವನಿಗೆ ದೇವರಿಂದ ಸಹಾಯ ಆಗುವುದೇ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದೀನಿ. ದಾವೀದನ ಪ್ರಾರ್ಥನೆ, ನೀನು ನನ್ನ ದೇವರು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವಂತ ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಆ ಪ್ರಾರ್ಥನೆ ಈಗ ನಾವು ಮಾಡುವುದಾದರೆ, ನಮಗೆ ಎಂಥ ಶತ್ರುಗಳಿರ್ಲಿ, ಯಾವ ವೈರಿಗಳಿರ್ಲಿ, ಯಾರು ಅನೇಕರಿದ್ದರೂ ಪರವಾಗಿಲ್ಲ ಪ್ರಿಯರೇ, ನಮ್ಮನ್ನ ದೇವರು ಕಾಯುವ ಗುರಾಣಿಯಾಗಿದ್ದಾರೆ. ಫಸ್ಟ್ ನಾವು ದೇವರ ಒಳಗಡೆ ಆಗ್ಬೇಕು. ನಮ್ಮ ಮನಸ್ಸು, ನಮ್ಮ ಆತ್ಮ, ನಮ್ಮ ಮಾತು, ನಮ್ಮ ನುಡಿ, ನಮ್ಮ ನಡೆ, ಪ್ರತಿಯೊಂದು ದೇವರಿಗೆ ವಿಧೇಯನಾಗಿ ನಡೆಯುವುದಾದರೆ ದೇವರು ಸಹಾಯ ಮಾಡುವುದರಲ್ಲಿ ಸಂಶಯವೇ ಇಲ್ಲ. ಹಲ್ಲೆಲೂಯಾ. ಹಾಗಾಗಿ ಇನ್ನೊಂದು ಈ ಕಡೆ 4ನೇ ವಾಕ್ಯನೇ, ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಎಲ್ಲಿಂದ? ಪರಿಶುದ್ಧ ಪರ್ವತ, ಪರಲೋಕದಿಂದ ದೇವರು ನಮ್ಗೆ ಅನುಗ್ರಹ ಮಾಡ್ತಾರೆ. ಹಲ್ಲೆಲೂಯಾ. ಇದಕ್ಕೆ ಬೇರೆ ಮಾತೇ ಇಲ್ಲ. ದೇವರ ಒಳಗಡೆ ನಾವು ಇರುವುದಾದರೆ, ದಾವೀದನು ಹೇಗೆ ನಡೆದುಕೊಂಡ ಅದೇ ರೀತಿಯಾಗಿ ದೇವರ ಮಕ್ಕಳಾಗುವ ಹಾಗೆ ನಾವಿರುವುದಾದರೆ ನಮಗೂ ಅದೇ ರೀತಿ ಸಹಾಯ ದೇವರು ಮಾಡ್ತಾರೆ. ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಾವು ಒಳಗೊಂದು ಹೊರಗೊಂದು ಆಗಿದ್ರೆ, ನಾವು ಪ್ರಾರ್ಥನೆ ಮಾಡೋದು, ಚರ್ಚಿಗೆ ಹೋಗೋದು ಎಲ್ಲ ವೇಸ್ಟ್. ಅದಕ್ಕೆ ಒಂದೇ ಮನಸ್ಸಿನಿಂದ
ಏಕ ಮನಸ್ಸಿಂದ ನನ್ನನ್ನು ಪ್ರಾರ್ಥನೆ ಮಾಡ್ರಿ, ನಿಮ್ಮ ಪ್ರಾರ್ಥನೆ ನಾನು ಕೇಳ್ತೇನೆ ಎಂಬುದಾಗಿ ಸ್ವಾಮಿ ಅನೇಕ ಕಡೆ ವಾಕ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ ಪ್ರಿಯ. ಹಾಗಾಗಿ ನಾವು ದೇವರನ್ನ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡೋದಾದ್ರೆ ಎಂದಿಗೂ ಕೈ ಬಿಡುವುದಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀವು 2 ಯಜಮಾನನ್ನು ಸೇವಿಸಲಾರಿ, 2 ದೋಣಿಯಲ್ಲಿ ಪ್ರಯಾಣ ಮಾಡಲಾರಿ, ಹೊರಗೊಂದು ಒಳಗೊಂದು ನಾನು ಕೇಳುವುದೇ ಇಲ್ಲ ಅಂತ ಅಷ್ಟೇ. ಹಾಗಾಗಿ ಎಷ್ಟೋ ಜನ ಪ್ರಾರ್ಥನೆಗಳು ದೇವರು ಕೇಳ್ತಾ ಇಲ್ಲ. ಎಷ್ಟೋ ಕಡೆ ಪ್ರಾರ್ಥನೆ ಮಾಡುವಾಗ ಸದುತ್ತರವನ್ನು ಕೊಡ್ತಾ ಇಲ್ಲ. ರೋಗದಲ್ಲಿರ್ಬೋದು, ಭಯದಲ್ಲಿರ್ಬೋದು, ಯಾವುದ್ರಲ್ಲೇ ಇದ್ದರೂ. ಹಾಗಾಗಿ ಹಾಗಿರದಂತೆ ನಾವು ಸಂಪೂರ್ಣ ಬದಲಾಗಿ ದೇವರ ಕರಳಲ್ಲಿ ಒಪ್ಪಿಸಿಕೊಟ್ಟು ನಾವು ನಡೆಯುವುದಾದ್ರೆ ಖಂಡಿತ ದೇವರು ನಮ್ಮನ್ನು ಕೈ ಬಿರಿಯದಲ್ಲಿ ನಡೆಸ್ತಾರೆ. ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಯೇಸುಸ್ವಾಮಿ ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತಹ ಸಮಯ ಕೃಪೆಗಾಗಿ ಸ್ತೋತ್ರ. ಕಷ್ಟದಲ್ಲಿ, ದುಃಖದಲ್ಲಿ, ರೋಗದಲ್ಲಿ, ಸಮಸ್ಯೆ ಎಲ್ಲರನ್ನು ಬಿಡಿಸಿ ಕಾಪಾಡು ಯೇಸು ನಾಮದಲ್ಲಿ ತಂದೆ. ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರಿಂದ ಆಶೀರ್ವದಿಸಲಿ. ಆಮೆನ್.